ದೇವರಿಗೆ ಸಂಬಂಧಪಟ್ಟ ಮಾತುಗಳು ಶುದ್ಧವಾದ ಮಾತುಗಳು. ಮಾತಿನಲ್ಲಿ ಕೂಡ ದೇವರಿಗೆ ಸಂಬಂಧಪಟ್ಟ ಮಾತಿನಲ್ಲಿ ಕೂಡ ಶುದ್ಧವಾದ ಮಾತು, ಅಶುದ್ಧವಾದ ಮಾತು ಅಂತ ಎರಡುಂಟು. ಎರಡು ಯಾಕೆ, 22 ಉಂಟು. ದೇವರಿಗೆ ಸಂಬಂಧಪಟ್ಟ ಮಾತಿನಲ್ಲಿಯೂ ಕೂಡ ಶುದ್ಧವಾದ್ದು ಅಶುದ್ಧವಾದ್ದು ಒಂದೇ ಮಾತು. 22 ಮಾತುಗಳಲ್ಲಿ ಒಂದು ಮಾತು ಮಾತ್ರ ಶುದ್ಧವಾದ್ದು, ಮತ್ತು 21 ಮಾತುಗಳೂ ಕೂಡ ಅಶುದ್ಧವಾದ್ದು. ನಮ್ಮ ಬಾಯಿಂದಲೂ ಕೂಡ ಅಂತಹ ಮಾತುಗಳು ಬರಬಾರ್ದಲ್ಲ. ಸುಮ್ಮನೆ ನಮ್ಮ ಬಾಯಿಂದ ದೇವರ ಬಗ್ಗೆ ಅಂತಹ ಮಾತುಗಳು ಬರುವುದು, ಯಾರೋ ನಮ್ಮನ್ನು ಉಗಿಯುವುದು, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮಿಂದ ಆಗದಿರುವುದು, ಆ ಸಭೆಯಲ್ಲಿ ಅಪಮಾನ ಆಗುವುದು, ಅದಕ್ಕಿಂತ ನನ್ನ ಬಾಯಿಂದಲೂ ಕೂಡ ಶುದ್ಧವಾದ ಮಾತು ಬರುವಂತೆ ಮಾಡು. ಏನದು ಮತ್ತೆ ಏನೂ ಅಲ್ಲ, ಹರಿ ಸರ್ವೋತ್ತಮ. ದೇವರು ದೊಡ್ಡವ ಅಂತಲ್ಲ, ಹರಿ ಸರ್ವೋತ್ತಮ, ಲಕ್ಷ್ಮೀಪತಿ ನಾರಾಯಣ ಒಬ್ಬನೇ ಸರ್ವೋತ್ತಮ ಎನ್ನತಕ್ಕಂಥ ಒಳ್ಳೆಯ ಶುದ್ಧವಾದ ಮಾತು ನಮ್ಮ ಬಾಯಿಂದ ಕೂಡ ಬರುವಂತಾಗಲಿ. ಆ ದೃಷ್ಟಿಯಿಂದ ದೇವಕಿಯ ಗರ್ಭದಲ್ಲಿ 6 ಜನ ಕೂಡಿಸು 7 ಬಲರಾಮ. ನಾನು ಲೌಕಿಕವಾಗಿ ಇದನ್ನು ಹೇಳುವುದೂ ಉಂಟು. ಇಷ್ಟ ತನಕ ಇದನ್ನು ಈಗ ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮ ಸ್ವಂತಕ್ಕೆ ಹೇಗೆ ಬಳಸ್ಕೊಳ್ಬೇಕೆನ್ನುವುದನ್ನು ಹೇಳಿದೆ. ನಮ್ಮ ಮನೆಗೆ ನಾವು ಸ್ವಾಮಿಗಳನ್ನು ಪೂಜೆಗೆ ಅಂತ ಕರೀತೇವೆ. ಒಮ್ಮೊಮ್ಮೆ ಸ್ವಾಮಿಗಳಲ್ಲಿ ಸಂಸ್ಥಾನದ ದೇವರು ಇರ್ತಾರೆ. ಮಧ್ವರು ಕೊಟ್ಟಿರತಕ್ಕಂಥ 700 ವರ್ಷದ ಹಿಂದೆ ಮಧ್ವರು ಕೊಟ್ಟಿರತಕ್ಕಂಥ ಪ್ರತಿಮೆ, ರಾಮಕೃಷ್ಣಾದಿಗಳ ಪ್ರತಿಮೆ ಇದೆ. ಆ ಪ್ರತಿಮೆಯಲ್ಲಿ ಸನ್ನಿಧಾನ ದೇವರದ್ದು ಅಷ್ಟೂ ಉಂಟು. ಮನೆಗೆ ದೇವರು ಬರಬೇಕು ಅಂತ ಸ್ವಾಮಿಗಳನ್ನು, ಬರೇ ದೇವರು ಬರಬೇಕು, ನಮಗೆ ಆಸೆ ಇರೋದು ದೇವರು ಬರಬೇಕು ಅಂತ, ಆದರೆ ದೇವರು ಬರೋಲ್ಲ. ಅದಕ್ಕೋಸ್ಕರ ದೇವರೊಟ್ಟಿಗೆ ಸ್ವಾಮಿಗಳು ಬರಬೇಕು ಅಂತ ಸ್ವಾಮಿಗಳನ್ನು ಕರೀತೇವೆ. ಇನ್ನು ಸ್ವಾಮಿಗಳು ಬಂದಾಗ ಎಲ್ಲಿ ಮಂಟಪ ಹಾಕಿ ದೇವರನ್ನು ಇಡುವುದು ಅಂತ ಹೇಳಿಕೊಂಡು ಮನೆ ಮಂದಿಯ ಒಂದು ಜಾಗ ನೋಡಿಕೊಂಡು ಆ ಜಾಗವನ್ನು ಮನೆ ಮಂದಿಯೇ ಸ್ವಚ್ಛ ಮಾಡ್ತಾರಾ? ಎಲ್ಲ ಸಗಣಿ ಸಾರಿಸಿ ನಾಳೆ ಸ್ವಾಮಿಗಳು ಬಂದಾಗ ಈ ಜಾಗದಲ್ಲಿ ಮಂಟಪ ಹಾಕಿ ಅಲ್ಲಿ ದೇವರನ್ನು ಸ್ವಾಮಿಗಳಿಟ್ಟು ಪೂಜೆ ಮಾಡಲಿ ಅಂತ ಹೇಳಿಕೊಂಡು ಮನೆ ಮಂದಿ ನಾವೇ ಸೇರಿಕೊಂಡು ಆ ಜಾಗ ಸ್ವಚ್ಛ ಮಾಡ್ತೇವಾ? ಹೌದು. ಸರಿ, ಮರುದಿವಸ ಬಂದರು. ಯಾರು ಬಂದರು? ಮೊದಲು ಸ್ವಾಮಿಗಳ ಸಿಬ್ಬಂದಿ ಬಂದರು. ಸಿಬ್ಬಂದಿ ಬಂದವರು ಏನು ಮಾಡಿದರು? ಸ್ನಾನ ಮಾಡಿದರು. ಸ್ನಾನ ಮಾಡಿ ಯಾವ ಜಾಗದಲ್ಲಿ ಮಂಟಪ ಹಾಕಬೇಕು ಅಂತ ಕೇಳಿದರು ಮನೆ ಯಜಮಾನನ ಹತ್ರ. ಯಜಮಾನ ಒಂದು ಜಾಗ ತೋರಿಸಿದ, ಶುದ್ಧ ಮಾಡಿರತಕ್ಕಂಥ ಜಾಗ ತೋರಿಸಿದ. ಆ ಜಾಗದಲ್ಲಿ ಸ್ವಾಮಿಗಳ ಸಿಬ್ಬಂದಿ ಸ್ವಯಂ ತಾನೂ ಕೂಡ ಸಗಣಿಯಿಂದ ಗೋಮಯದಿಂದ ಶುದ್ಧ ಮಾಡಿದ. ಸ್ವಾಮಿಗಳು ಬಂದರು, ದೇವರನ್ನಿಟ್ಟರು. ಮೊದಲು ಮನೆ ಮಂದಿ ಶುದ್ಧ ಮಾಡಿದ್ದು 6 ಋಷಿಗಳು, ಸ್ವಾಮಿಗಳ ಸಿಬ್ಬಂದಿ ಬಂದು ಶುದ್ಧ ಮಾಡಿದ್ದು ಬಲರಾಮ, ಸ್ವಾಮಿಗಳು ಬಂದು ದೇವರಂತೆ ದೇವರನ್ನಿಟ್ಟರು. ನಿಮ್ಮ ಮನೆಗಳಲ್ಲಿ ನಡೆಯುತ್ತಲ್ವೋ ಇದು? ಅದನ್ನೇ ಶಾಸ್ತ್ರಕಾರರು ತೋರಿಸಿಕೊಟ್ಟದ್ದು. ಆದ್ದರಿಂದ ನಿಮ್ಮ ಮಾತು ಸದಾಕಾಲ ಶುದ್ಧವಾಗಿರಲಿ ಅನ್ನುವ ದೃಷ್ಟಿಯಿಂದ ಬಲರಾಮನನ್ನು ಗರ್ಭಕ್ಕೆ ಕಳುಹಿಸಿ ಅವನನ್ನು ಅಲ್ಲಿಂದ ಓಡಿಸಿ ಆಮೇಲೆ ಕೃಷ್ಣ ತಾನು ಮಠದ ಸಿಬ್ಬಂದಿಗಳು ಬಂದು ಸ್ವಾಮಿಗಳು ಯಾವ ಜಾಗದಲ್ಲಿ ಪೂಜೆಗೆ ಕೊಡ್ತಾರೋ ಆ ಜಾಗದಲ್ಲೇ ಕೂತು ಅವೆಲ್ಲ ಮಂಟಪ ಹಾಕುವುದು ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಯಾವಾಗ ಸ್ವಾಮಿಗಳು ಬಂದವರು ಆ ಜಾಗವನ್ನು ಎಬ್ಬಿಸಿ ಅಲ್ಲಿ ಸ್ವಾಮಿಗಳು ಕೂತು ದೇವರಿಟ್ಟು ಪೂಜೆ ಮಾಡ್ತಾರೆ. ಯಾವ ಜಾಗಕ್ಕೆ ದೇವರು ಬರಬೇಕೋ ಆ ಜಾಗದಲ್ಲಿದ್ದ ಬಲರಾಮನನ್ನು ದೇವರು ಎಬ್ಬಿಸಿ ಆ ಜಾಗದಲ್ಲಿ ದೇವರು ಬಂದು ತಾನು ಕೂತ. ಇದು ನಮ್ಮ ದೈನಂದಿನ ಜೀವನದಲ್ಲಿ ದೈನಂದಿನ ಮಾತಿನಲ್ಲಿ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಷಯ. ಈ ರೀತಿಯಲ್ಲಿ ಅಂತೂ ಗರ್ಭದಲ್ಲಿ ಭಗವಂತ ಬಂದು ತಾನು ಕೂತಾಗ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ದೇವಕಿಯ ಗರ್ಭದ ಒಳಗೆ ಪ್ರವೇಶ ಮಾಡಿ ದೇವರನ್ನು ಹೊಗಳಲಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ಏನು ಹೆಸರು ಗೊತ್ತಾ? ಈ ಹೊಗಳುವಿಕೆಯ ಮಾತಿಗೆ ಗರ್ಭಸ್ತುತಿ ಅಂತ ಹೆಸರು. ದೇವರು ಗರ್ಭದಲ್ಲಿರುವಾಗ ಮಾಡುವ ಸ್ತೋತ್ರ ಗರ್ಭಸ್ತುತಿ. ವಾದಿರಾಜ ಶ್ರೀಪಾದರಂತಾರೆ, ಏನು ಗರ್ಭೇ, ಅವರ ಮಾತು ಸ್ವಲ್ಪ ಅರ್ಥ ಆಗುತ್ತೆ. ಗರ್ಭದಲ್ಲಿ, ಗರ್ಭೆ ಅದಬ್ರ ಆತ್ಮ ಸುಖ ಏಕಮೂರ್ತಿಂ, ದೇವರಿದ್ದಾನೆ ಗರ್ಭದಲ್ಲಿದ್ದಂಥ ದೇವರನ್ನು ನೋಡ್ತಾ ವಾದಿರಾಜ ಶ್ರೀಪಾದರು ನೋಡ್ತಾ ಇದ್ದಾರೆ. ಗರ್ಭದಲ್ಲಿದ್ದಂಥ ಕೃಷ್ಣನನ್ನು ವಾದಿರಾಜ ಶ್ರೀಪಾದರು ನೋಡ್ತಾ. ಯದ್ಯಪಿ ವಾದಿರಾಜ ಶ್ರೀಪಾದರು ಬಂದದ್ದು ನಂತರ ಭೂಮಿಗೆ, ನಿಮ್ಮ ಕಾಣಿಗೆ ಕಂಡದ್ದು ನಂತರ 600 ವರ್ಷದ ಮೊದಲು ನಿಮ್ಮ ಕಣ್ಣಿಗೆ ಕಂಡದ್ದು. ಆದರೆ ಅವರು ಮತ್ತು ಕೃಷ್ಣ ಒಡನಾಟ ಅಷ್ಟು ತಾಕತ್ತುಂಟು ವಾದಿರಾಜ ಶ್ರೀಪಾದರಿಗೆ. ಅಂತಹ ವಾದಿರಾಜ ಶ್ರೀಪಾದರನ್ನು ಬದಿಗೆ ಇಟ್ಟು ನೀವು ನಮ್ಮದೇ ದೇವಸ್ಥಾನ ಅಂತ ಮೆರೆದರೆ ಏನಾಗುತ್ತೆ ಫಲಿತಾಂಶ ಗೊತ್ತಾ? ವಾದಿರಾಜ ಶ್ರೀಪಾದರನ್ನು ಪೂರಾ ಬದಿಗೆ ತಳ್ಳಿದೆವು ನಾವು. ಯಾರಾದರೂ ಹೇಳ್ತಾ ಇದ್ದರೂ ಕೂಡ ಅದಕ್ಕೆ ನಾವು ಆಸ್ಪದ ಕೊಡೋಲ್ಲ.
ವಾದಿರಾಜ ಶ್ರೀಪಾದರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಈ ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹನ ಶಾಲಿಗ್ರಾಮ ಇಟ್ಟಿದ್ದಾರೆ. ಅದು ರುದ್ರದೇವರ ದೇವಸ್ಥಾನ. ರುದ್ರದೇವರಿಗೆ ತುಂಬ ಪ್ರಿಯವಾದ ದೇವರು ಅಂತಂದರೆ ನರಸಿಂಹದೇವರು. ನರಸಿಂಹಾತ್ಮ ಶಿವೇನತು. ಇಂದ್ರದೇವರು ವಾಮನನ್ನು ಉಪಾಸನೆ ಮಾಡ್ತಾರೆ. ಯಮದೇವರು ರಾಮನನ್ನು ಉಪಾಸನೆ ಮಾಡ್ತಾರೆ. ವರುಣ ಮತ್ಸ್ಯರೂಪಿ ದೇವರನ್ನು ಉಪಾಸನೆ ಮಾಡ್ತಾನೆ. ರುದ್ರದೇವರು ನರಸಿಂಹರೂಪಿ ದೇವರನ್ನು ಉಪಾಸನೆ ಮಾಡ್ತಾರೆ. ಅಂತಹ ರುದ್ರದೇವರ ಸನ್ನಿಧಾನದಲ್ಲಿ ವಾದಿರಾಜ ಶ್ರೀಪಾದರು ಸ್ವಯಂ ತಾನೇ ಇಟ್ಟಿರತಕ್ಕಂಥ ಶಾಲಿಗ್ರಾಮ ಶಿಲೆ. ವಾದಿರಾಜರಂದರೆ ಸಾಮಾನ್ಯದವರಲ್ಲ. ಸ್ವಯಂ ತಾನು ದೇವರಿಗೆ ಕೈಯಾರೆ ಕೊಟ್ಟು ಉಣ್ಣೋ ಅಂತ ಇದ್ದವರು. ಯಾರೋ ಒಬ್ಬ ದೇವರಿಗೆ ನೈವೇದ್ಯಕ್ಕೆ ವಿಷ ಹಾಕಿದಾಗ ಹಯಗ್ರೀವ ಏನು ಮಾಡ್ತಿದ್ದ? ವಾದಿರಾಜ ಶ್ರೀಪಾದರು ನಿತ್ಯ ಊಟ ಕೊಡ್ತಾ ಇರಬೇಕು ಅಂತಾದರೆ ಹಯಗ್ರೀವ ಆ ಊಟವನ್ನು ಮಾಡ್ತಾ ಇದ್ದ. ಕ್ರಮ ಪ್ರಕಾರ ಪೂರಾ ಊಟ ಮಾಡ್ತಾ ಇದ್ದ. ಒಂಚೂರು ವಾದಿರಾಜರಿಗೆ ಶೇಷ ಅಂತ ಉಳಿಸ್ತಿದ್ದ. ಒಂದು ದಿವಸ ಯಾರೋ ಕುಹಕಿಗಳು ವಿಷ ಹಾಕಿದ್ರು ಅದಕ್ಕೆ, ಆ ನೈವೇದ್ಯಕ್ಕೆ. ಆ ಹಯಗ್ರೀವಕ್ಕೆ ಹೆಸರೇ ಹಯಗ್ರೀವ ಅಂತೇಳಿ, ಅರ್ಥ ಆಗಲಿಕ್ಕಿಲ್ಲ, ಹೆಸರು ಮಡ್ಡಿ ಅಂಥೇಳಿ. ಅದಕ್ಕೆ ವಿಷ ಹಾಕಿದ್ರು. ವಿಷ ಹಾಕಿದ ದಿವಸ ಹಯಗ್ರೀವ ಬಂದ, ಊಟಕ್ಕೆ ಅಂತ ಬಂದ. ವಿಷ ಹಾಕಿದೆ, ತಾನು ಉಂಡಿಲ್ಲ, ಪೂರಾ ಛಲ್ಲಾಪಿಲ್ಲಿ ಮಾಡಿದ. ವಾದಿರಾಜರಂದರು ಯಾಕೋ ಹೀಗೆ ಅಂತಂದರು. ನೋಡೋದನ್ನು ಅಂತಂದರು. ಈ ರೀತಿಯಲ್ಲಿ ದೇವರನ್ನು ಆ ರೀತಿ ನಿಮ್ಮ ಊಟಕ್ಕೆ ವಿಷ ಹಾಕುವವರಿದ್ದಾರಾ? ಏನು ಕರೀತಾರೆ ಅದಕ್ಕೆ? ಕೈ ವಿಷ ಅಂತ ಕರೀತಾರ ಅದಕ್ಕೆ ಅಲ್ವೋ? ಕೆಲವರಿಗೆ ಅದು ಚಟ. ತಿಂಗಳಿಗೆ ಒಬ್ಬನಿಗಾದರೂ ಕೂಡ ವಿಷ ಹಾಕಬೇಕು. ಹಾಕಿಲ್ಲ ಅಂದರೆ ಅವರಿಗೆ ಉಂಡದ್ದು ಜೀರ್ಣಕ್ಕೆ ಬರೋಲ್ಲ, ಮಲಗಿದಲ್ಲಿ ನಿದ್ದೆ ಬರೋಲ್ಲ. ಇಂಥವುಗಳು ಇದ್ದಾವೆ ನಮ್ಮಲ್ಲಿ. ಅದೇ ರೀತಿಯಲ್ಲಿ ನಮಗೆ ಆಗದವರು ಅಂತ ಇದ್ದಾರೆ. ಯಾರು? ಬಂಧುಗಳೇ. ಮತ್ತೆ ಯಾರು? ಏನೋ ನಮಗೆ ಕೊಡತಕ್ಕಂಥ ತಿಂಡಿ ತೀರ್ಥ ನಿತ್ಯ ಪತ್ರಿಕೆಯಲ್ಲಿ ಓದ್ತೀರಿ ಕಾಣುತ್ತೆ. ಏನಲ್ಲಿ? ಮಂಗಳೂರಿನಿಂದ ಉಡುಪಿಗೆ ಬರತಕ್ಕಂಥ ರೈಲಲ್ಲಿ ಯಾರೋ ಒಬ್ಬರು ಅಪರಿಚಿತರು ಬಂದು ಏನೋ ಚಾಕ್ಲೇಟ್ ಕೊಟ್ಟರು. ಅದನ್ನು ಇವರು ತಿಂದಾಗ ಅವರಿಗೆ ಮೂರ್ಛೆ ಬಂತು. ಎಚ್ಚರಿಯಾಗಿ ನೋಡಿದಾಗ ದುಡ್ಡಿನ ಗಂಟು ಇಲ್ಲ. ಅದಕ್ಕೆ ಹಿರಿಯರಂದದ್ದು ಇನ್ನೊಬ್ಬರು ಕೊಟ್ಟದ್ದನ್ನು ತಿನ್ನಬೇಡ ಅಂತ ಹೇಳಿಕೊಂಡು ರಸ್ತೆ ಬದಿದ್ದು. ಇಲ್ಲಿ ರಸ್ತೆ ಬದಿಯವರು ಇಲ್ಲಲ್ಲ ಉಪನ್ಯಾಸಕ್ಕೆ. ರಥಬೀದಿಗೆ ಮೈಕ ಕನೆಕ್ಷನ್ ಇಲ್ಲ, ಆದ್ದರಿಂದ ತೊಂದರೆ. ಅದಕ್ಕೆ ಹೇಳಿದ್ದು ರಸ್ತೆ ಬದಿಯಲ್ಲಿದ್ದಂಥ ಆಹಾರವನ್ನು ತಿನ್ನಬೇಡ ಅಂತ ಅದಕ್ಕೋಸ್ಕರನೇ ಹೇಳಿದ್ದು. ಆದ್ದರಿಂದಲೇ ಸ್ವಾಮಿಗಳು ನಾವು ರೈಲಲ್ಲಿ ಹೋಗುವಾಗ ಅಥವಾ ಗಾಡಿಯಲ್ಲಿ ಹೋಗುವಾಗ ಏನೂ ತಿನ್ನೋಲ್ಲ. ಯಾರು ಎಂಥವ ಏನು ಕೊಡ್ತಾನೆ ಅಂತ ಯಾರಿಗೆ ಗೊತ್ತು? ಯಾಕಂದ್ರೆ ನಾವು ಅದಕ್ಕೆ ನಮ್ಮಲ್ಲಿ ಬಂದದ್ದು ಏನು, ಕೆಲವರಿದ್ದಾರೆ ಈಗಲೂ ಕೂಡ ತಾವು ಯಾತ್ರೆಗೆ ಹೊರಟೆ ಅಂತಂದರೆ ತಾವೇ ಮನೆಯಲ್ಲಿ ತಯಾರು ಮಾಡಿಕೊಂಡು ಹೋಗ್ತಾರೆ. ಒಂದು ತಿಂಗಳು ಹಾಳಾಗೋದು ಅವಲಕ್ಕಿ. ನಿನ್ನೆ ಮೊನ್ನೆ ಏನೋ ಪತ್ರಿಕೆಯಲ್ಲಿ ಬಂತು, ಅವಲಕ್ಕಿ ಬಗ್ಗೆನೇ ಬಂತು, ಚಿತ್ರಣ ಬಂತು. ಬ್ರಾಹ್ಮಣರು ಅವಲಕ್ಕಿಯ ಯಾಕೆ ತಿನ್ನೋದು ಅಂತ ಪುನಃ ಅದರಲ್ಲಿ ಪ್ರಶ್ನೆ ಅವನದ್ದು. ಕೊನೆಗೆ ಅವಂದೇ ತೀರ್ಮಾನ, ತಿನ್ನತಕ್ಕಂತಹ ಅವನೇ ಲಕ್ಕಿ ಅವಲಕ್ಕಿ. ಹೂ ಈಸ್ ಲಕ್ಕಿ ಫೆಲೋ ಅಂದರೆ ಯಾರು? ಅವನೇ ಲಕ್ಕಿ ಫೆಲೋ. ಯಾರು ಪ್ರತಿ ದಿವಸ ಅವಲಕ್ಕಿಯನ್ನು ತಿಂತಾನೋ ತುಂಬ ಸತ್ವನೂ ಉಂಟು ಅಂತಂದರು. ಈಗಲೂ ಕೂಡ ನಮ್ಮ ಕೃಷ್ಣ 700 ವರ್ಷದಿಂದ ಇಲ್ಲಿ ನಿಂತಿದ್ದಾನಲ್ಲ, ಯಾಕೆ ಗಟ್ಟಿಯಾಗಿ ನಿಂತಿದ್ದಾನೆ, ಯಾಕೆ ಸ್ಟ್ರಾಂಗ್ ಆಗಿ ನಿಂತಿದ್ದಾನೆ ಅಂತ ಪ್ರತಿ ದಿವಸ ಬೆಳಿಗ್ಗೆ ಎದ್ದ ಕೂಡಲೇ ಅವನಿಗೆ ಅವಲಕ್ಕಿ ಮೊಸರಾಗಬೇಕು. ಪ್ರತಿ ದಿವಸ ಆಗಬೇಕು. ಅಲ್ಲ ಈಗ ವ್ರತಕಾಲ, ಮೊಸರಿಲ್ಲ, ಅದಕ್ಕೆ ಮಜ್ಜಿಗೆ ಹಾಕಿ ಅಂತಾನೆ ಕೃಷ್ಣ. ಈ 1 ತಿಂಗಳಿಗೆ ಮೊಸರಿನ ವ್ರತ ಅಲ್ವೋ, ಅದಕ್ಕೆ ಮಜ್ಜಿಗೆ ಹಾಕಿ. ಅಂತೂ ನನಗೆ ಅವಲಕ್ಕಿ ಬೇಕೇ ಬೇಕು ಅಂತ ಕೃಷ್ಣ ಹಠ ಹಿಡಿದು ನಮ್ಮಿಂದ ತಗೊಂಡು ಬೆಳಗಿನ ಮೊದಲಿನ ಪೂಜೆಗೆ ಅವನಿಗೆ ಅವಲಕ್ಕಿ ಇಡಬೇಕು. ಹಾಗಾದರೆ ಅದರಲ್ಲೆಲ್ಲ ಅಷ್ಟು ಆಹಾರದಲ್ಲಿ ಅಷ್ಟು ಸತ್ವ ಉಂಟಲ್ಲ. ಅದರಿಂದ ಬೀದಿ ಬದಿಯಲ್ಲಿರತಕ್ಕಂಥ ಆಹಾರಗಳನ್ನು ಸುತರಾಮ್ ನಾವು ತೆಗೆದುಕೊಳ್ಳಬಾರದು. ತಗೊಂಡ್ರೆ ಯಾವಾಗ ಏನು ಹೇಗೆ ಎಂಥದ್ದು ಅಂತ ಹೇಳಲಿಕ್ಕೆ ಬರೋಲ್ಲ. ಆದರೆ ಆ ದೃಷ್ಟಿಯಲ್ಲಿ ಈಗ ಉಪನ್ಯಾಸ ಎಲ್ಲೆಲ್ಲೋ ಹೋಯಿತು. ಆದರೆ ವಾದಿರಾಜರ ಆ ಹಯಗ್ರೀವ ಏನು ಮಾಡಿದ, ಆ ಹಯಗ್ರೀವವನ್ನು ಚಲ್ಲಾಪಿಲ್ಲಿ ಮಾಡಿದ. ವಾದಿರಾಜರಿಗೆ ಅಂದ, ಅದರಲ್ಲಿ ವಿಷ ಹಾಕಿದ ಗೊತ್ತು ವಾದಿರಾಜರಿಗೆ, ಆದರೂ ಹಯಗ್ರೀವ ಅವನ ಬಾಯಿಯಲ್ಲಿ ಬಂತು ವಿಷ. ಇಷ್ಟು ತಾಕತ್ತುಳ್ಳವರು ವಾದಿರಾಜ ಶ್ರೀಪಾದರು. ಆ ಪ್ರತಿ ದಿವಸ ವಾದಿರಾಜ ಶ್ರೀಪಾದರನ್ನು ಚಿಂತನೆ ಮಾಡ್ತಿದ್ರೆ ಇಂತಹ ಅನರ್ಥ ಸುತರಾಂ ಬರ್ತಿರಲಿಕ್ಕಿಲ್ಲ. ಇನ್ನಾದರೂ ನಾವು ಹೇಳೋದಿಷ್ಟೇ, ಇನ್ನಾದರೂ ಉಡುಪಿಯ ವಾದಿರಾಜ ಶ್ರೀಪಾದರನ್ನು ಇನ್ನಾದರೂ ಚಿಂತನೆ ಮಾಡಲಿ. ನೋಡಿ ವಾತಾವರಣ ಎಷ್ಟು ತಿಳಿಯಾಗುತ್ತೆ ನೋಡಿ.
ಇಲ್ಲದಿದ್ದರೆ ಹೊಂಡ ತೆಗಿತಾನೇ ಇರಬೇಕು. ಆದ್ದರಿಂದ ಅಂತಹ ವಾದಿರಾಜ ಶ್ರೀಪಾದರು ಈ ಕೃಷ್ಣನ ಜೊತೆ ತಾನು ಮಾತಾಡಿದವರು, ಕೃಷ್ಣನು ನಿಲ್ಲಿಸಿದವರು. ಅಂತಹ ವಾದಿರಾಜ ಶ್ರೀಪಾದರು ಗರ್ಭ ನೋಡ್ತಾ ಇದ್ದಾರೆ, ದೇವಕಿಯ ಗರ್ಭ ನೋಡ್ತಾ ಇದ್ದಾರೆ, ಕೃಷ್ಣನ ಹತ್ರ ಹೊಗಳ್ತಾ ಇದ್ದಾರೆ. ಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಗರ್ಭೇಪಿ, ದೇವಕಿಯ ಗರ್ಭವನ್ನು ಸೇರಿದ್ರೂ ಕೂಡ ಅದಬ್ರ ಆತ್ಮಸುಖ ಏಕಮೂರ್ತಿಂ ಅದಬ್ರ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ದೇವರನ್ನು ಜ್ಞಾನವುಳ್ಳವ, ಆನಂದವುಳ್ಳವ, ಇಷ್ಟೇ ತಿಳ್ಕೊಳ್ಳುವುದಲ್ಲ, ಮತ್ತು ಪೂರ್ಣವಾದ ತಿಳುವಳಿಕೆ ಉಳ್ಳವ, ಪೂರ್ಣವಾದ ನೆಮ್ಮದಿ ಉಳ್ಳವ ಅಂತ ತಿಳ್ಕೊಳ್ಬೇಕು. ಅದು ಪೂರ್ಣ ಅಂತ ಶಬ್ದ ಸೇರಿಸಬೇಕಂತೆ. ಮತ್ತು ನೀನು ಜ್ಞಾನವುಳ್ಳವ, ಆನಂದವುಳ್ಳವ ಅಂತ ದೇವರು ತಿಳಿಬಿಟ್ರೆ ದೇವರಂತಾನಂತೆ, ನನ್ನನ್ನು ಯಾಕೆ ಹೇಳ್ತೀಯೋ, ನಿನ್ನಲ್ಲಿ ಉಂಟಲ್ವ ಅಂತಾನಂತೆ. ನಿನ್ನಲ್ಲಿ ಉಂಟಲ್ಲ, ನಿನ್ನಲ್ಲಿ ಜ್ಞಾನ ಉಂಟಲ್ಲ, ನಿನ್ನಲ್ಲಿ ಆನಂದ ಉಂಟಲ್ಲ, ನನ್ನ ಯಾಕೆ ಹೇಳ್ತೀಯೋ ಅಂತ. ಆದರೆ ಏನು ಸೇರಿಸಬೇಕು, ಪೂರ್ಣ. ಅದನ್ನೇ ವಾದಿರಾಜ ಶ್ರೀಪಾದರಂತಾರೆ ದಬ್ರ ಅಂದರೆ ಸ್ವಲ್ಪ, ಅದಬ್ರ ಅಂದರೆ ಪೂರ್ಣವಾದ ಜ್ಞಾನ ಮೂರ್ತಿ ನೀನು, ಪೂರ್ಣವಾದ ಆನಂದ ಮೂರ್ತಿ ನೀನು ಅಂತ ಹೇಳಿಕೊಂಡು ಅಂತಹ ದೇವರನ್ನು ಬ್ರಹ್ಮಾದಿ ದೇವತೆಗಳು ಗರ್ಭದ ಒಳಗೆ ಪ್ರವೇಶ ಮಾಡಿ ಹೊಗಳಲಿಕ್ಕೆ ಆರಂಭ ಮಾಡಿದ್ದಾರೆ. ಇದನ್ನು ಗರ್ಭಸ್ತುತಿ ಅಂತ ಕರೀತಾರೆ. ಏನು ನಿನ್ನೆ ಒಂಚೂರು ಹೇಳಿದ್ದೆ ಅದರ ಬಗ್ಗೆ. ಸತ್ಯವ್ರತಂ, ಸತ್ಯಪರಂ ಅಂದರೆ ನಮಗೆ ಗರ್ಭವಾಸ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ. ಗರ್ಭವಾಸ ತುಂಬ ಸಮಸ್ಯೆ ಅಂತ ಕನಕದಾಸರೇ ತನ್ನ ಹಾಡಲ್ಲಿ ಹೇಳಿದ್ದಾರೆ. ನಮಗೆಲ್ಲ ಗೊತ್ತು. ಕೇಶವಾದಿ 12 ನಾಮಗಳನ್ನು ಬಗ್ಗೆ 24 ನಾಮಗಳ ಬಗ್ಗೆ ಹಾಡು ಮಾಡುವಾಗ ಕೃಷ್ಣನ ಹತ್ರ ಏನು ಹೇಳಿದ್ದವರು, ಕೃಷ್ಣನ ಹತ್ರ ಏನು ಬೇಡಿದ್ದು, ಮಹಾರಾಯ ಏನು ಅಂದ ಕೃಷ್ಣ, ಪುಟ್ಟಿಸಲೇಬೇಡ ಎನ್ನ. ಕನಕದಾಸರು ಹೇಳಿದ್ದು ಪುಟ್ಟಿಸಲೇಬೇಡ ಎನ್ನ. ಪುಟ್ಟಿಸಿ ಆಯ್ತಲ್ಲ, ಆ ಪುಟ್ಟಿಸಿದಕ್ಕೆ ಪಾಲಿಸೆನ್ನ. ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಹಾಗಾದರೆ ಗರ್ಭವಾಸ ತಪ್ಪಬೇಕು. ಈಗ ಹುಟ್ಟಿದ ಮೇಲೂ ಕೂಡ ನಮಗೆ ಅದನ್ನು ಹೇಳಿದ್ದೇನೆ, ನಮಗಿರತಕ್ಕಂಥ ಗರ್ಭವಾಸದಂತಿರತಕ್ಕಂಥ ಬಂಧನದಿಂದ ನಾವು ಕಳಚಿ ಬರಬೇಕಾ. ಪ್ರತಿ ದಿವಸ ಭಾಗವತದಲ್ಲಿ ವೇದವ್ಯಾಸರು ಕೊಟ್ಟಿರುವ ಗರ್ಭಸ್ತುತಿಯನ್ನು ಚಿಂತನೆ ಮಾಡಬೇಕು ಅಂತಂದರು. ಆವಾಗ ಈ ಬಂಧನದಿಂದ ಹೊರಗೆ ಬರಲಿಕ್ಕೆ, ಗರ್ಭವಾಸ ಅಂದರೆ ಅಷ್ಟೇ ತಾನೇ, ಬಂಧನ ತಾನೇ. ಬೇಡ ಅಂತಂದರೂ ಕೂಡ ನಮಗೆ ಕುಡಿಲಿಕ್ಕೆ ಕೊಡ್ತಾಳೆ ಅಮ್ಮ, ಬೇಕು ಅಂತ ಎನಿಸುವುದನ್ನು ಕೊಡೋಲ್ಲ. ಆದರೆ ಇದನ್ನು ಬಂಧನ ಅಂತ ಕರೆದ್ರು. ಅದಕ್ಕಂತಾರೆ ಸತ್ಯವ್ರತಂ, ಸತ್ಯಪರಂ. ಸತ್ಯವ್ರತ ಶಬ್ದದ ಅರ್ಥ ನೋಡಿದ್ದೆವು ನಿನ್ನೆ. ಸತ್ಯಪರ ಎನ್ನತಕ್ಕಂಥ ಶಬ್ದದ ಅರ್ಥವನ್ನು ಕೂಡ ನೋಡಿದ್ದೆವು. ಏನಾದರೂ ಒಂಚೂರು ನೋಡುವುದು ಅಂತಾದರೆ, ಸತ್ಯಗಳು ಅಂತ ಏನುಂಟೋ, ನಾನು ಸತ್ಯ, ನೀನು ಸತ್ಯ, ಧ್ವನಿವರ್ಧಕ ಸತ್ಯ, ನೀವು ಕೂತದ್ದು ಸತ್ಯ, ಉಪನ್ಯಾಸ ಕೇಳುವುದು ಸತ್ಯ, ನಾನು ಮಾಡುವುದು ಸತ್ಯ. ಆದರೆ ಒಬ್ಬರಂತಾರೆ, ನೀನು ಸುಳ್ಳು, ನಾನು ಸುಳ್ಳು, ಉಪನ್ಯಾಸ ಮಾಡುವುದು ಸುಳ್ಳು, ಕೇಳುವುದು ಸುಳ್ಳು, ಹೇಳುವುದು ಸುಳ್ಳು. ನೀನು ಸುಳ್ಳು ಅಂತ ಹೇಳುವುದೂ ಸುಳ್ಳು ಅಂದರೆ ಉಲ್ಟಾ ಸತ್ಯ. ಅಷ್ಟು ಬುದ್ಧಿ ಇಲ್ಲ, ಅಷ್ಟು ಪ್ರಜ್ಞೆ ಇಲ್ಲ, ಏನು ತಲೆ ಲದ್ದಿಯೇ ಇರುವುದು ಕಾಣುತ್ತೆ, ಬುದ್ಧಿಯೇ ಇಲ್ಲ. ಅವ್ರು ಏನು ಹೇಳೋದು, ಇದೆಲ್ಲ ಸುಳ್ಳು 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 ಅಂದರೆ ಏನು ಅರ್ಥ ಗೊತ್ತಾ? ಅವರು ಪಳ್ಳಿಯಿಂದಲೇ ಬಂದವರು ಅಂತ ತೋರ್ತಮ್ಮ. ಎಲ್ಲ ಸುಳ್ಳು 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 ಅಂತ ಹೇಳುವಾಗ, ಸುಳ್ಳು ಅಂದರೆ ಏನು ಗೊತ್ತಾ? ಹಗ್ಗವನ್ನು ನೋಡಿ ಹಾವು ಅಂತಂತೇವಲ್ಲ, ಹಗ್ಗವನ್ನು ನೋಡಿ ಸ್ವಲ್ಪ ಕತ್ತಲೆ ಇರುವಾಗ ಹಾವು ಅಂತಂತೇವಲ್ಲ, ಅದು ಸುಳ್ಳಲ್ವೋ? ಆ ಹಾವು ಸುಳ್ಳಲ್ವೋ? ಅವರು ಅಷ್ಟೇ ನೋಡೋದಿಲ್ಲ, ನಾವು ನೀವು ಕೂಡ ಸುಳ್ಳಂತೆ. ನಾನೇನು ಮಾಡಿದ್ದೆ ಅಂತ ಒಬ್ಬ ಹಾಗೆ ಹೇಳ್ತಿದ್ದ, ಅದು ಸುಳ್ಳು, ಇದು ಸುಳ್ಳು. ನಾನು ಮಾಡಿದೆ, ಒಂದು ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಹೋದೆ, ಇನ್ನೊಂದು ಕೈಯಲ್ಲಿ ನಿಜವಾದ ಹಾವು ಹಿಡ್ಕೊಂಡು ಹೋದೆ. ಅವನ ಬಳಿಗೆ ಎಲ್ಲ ಸುಳ್ಳು ಸುಳ್ಳು ಅಂತ ಹೇಳುವವನ ಬಳಿಗೆ ಹಗ್ಗವನ್ನು ಹಿಡ್ಕೊಂಡು ಹೋದೆ. ಯಾವ ಹಗ್ಗವನ್ನು ಅವನೇ ಸ್ವಲ್ಪ ಕತ್ತಲೆ ಇರುವಾಗ ಹಾವು ಅಂತ ಅಂದಿದ್ನೋ ಅದನ್ನು ಹಿಡ್ಕೊಂಡು ಹೋದೆ. ಮತ್ತೊಂದು ಅವ ದೀಪ ಹಾಕಿದಾಗ ಯಾವೊಂದು ಹಾವು ಕಂಡಿತೋ ಅದನ್ನು ಹಿಡ್ಕೊಂಡು ಹೋದೆ. ಏನೋ ಇದು ಅಂತ ಕೇಳಿದೆ, ಎಲ್ಲ ಸುಳ್ಳು ಅಂದ. ಇದನ್ನು ಬಿಟ್ಟೆ, ಮಾತಾಡಲಿಲ್ಲ. ಇದನ್ನು ಬಿಟ್ಟೆ, ಹಾರಿ ಹೋದ. ನಾನು ಕೇಳಿದೆ, ಇದು ಸುಳ್ಳು, ಇದು ಸುಳ್ಳು, ಮತ್ತು ಇದನ್ನು ಬಿಟ್ಟಾಗ ತೆಪ್ಪಗೆ ಕೂತು ಇದನ್ನು ಬಿಟ್ಟಾಗ ಹಾರಿದ್ಯಾಕೋ ಅಂತ ಕೇಳಿದೆ. ಸರಿ ಬರ್ತೇನೆ ಈಗ ಅಂತ ಹೋದವ ಮತ್ತೆ ಬರಲೇ ಇಲ್ಲ ಅವ. ಹಾಗಾದರೆ ಯಾವುದು ಸುಳ್ಳು? ಹಗ್ಗವನ್ನು ಹಾವು ಅಂತ ಕಂಡದ್ದು ಸುಳ್ಳು, ಅದು ಹಾವಲ್ಲ, ಅದು ಸುಳ್ಳು. ಆದರೆ ನಾವು ನೀವೆಲ್ಲ ಸುಳ್ಳ? ನಾವು ನೀವೆಲ್ಲ ಸತ್ಯ ಅಲ್ವೋ? ನಿಜವಾದ ಹಾವು ಹರಿದಾಡ್ತಿರುತ್ತೆ, ಅದು ಸತ್ಯ ಅಲ್ವೋ?
ಆದರೆ ದೇವರು ಸತ್ಯ, ನಾವು ಸತ್ಯ. ನಮ್ಮ ಸತ್ಯಕ್ಕೂ ದೇವರ ಸತ್ಯಕ್ಕೂ ವ್ಯತ್ಯಾಸ ಏನು ಅಂತಂದರೆ ಅವನದ್ದು ಸ್ವತಂತ್ರವಾದ ಸತ್ಯತ್ವ, ನಮಗೆ ಸತ್ಯತ್ವ ಬಂದದ್ದು ಅವನಿಂದ. ಆದ್ದರಿಂದ ಸತ್ಯ ಪರ, ನಮ್ಮಕ್ಕಿಂತ ವಿಲಕ್ಷಣವಾದ. ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ ಅಂತ ಉಪನಿಷತ್ತು ಹೇಳತಕ್ಕಂಥ ಮಾತು. ಯಾವ ಉಪನಿಷತ್ತಿಗೆ ಅವರೂ ಕೂಡ ಗೌರವ ಕೊಡ್ತಾರೋ, ಯಾವ ಉಪನಿಷತ್ತಿಗೆ ಅವರೂ ಕೂಡ ಪೂಜೆ ಮಾಡ್ತಾರೋ, ಅವರೇ ಅದರಲ್ಲೇ ಬಂದದ್ದು. ದೇವರು ಸತ್ಯಕ್ಕೂ ಸತ್ಯ, ನಿತ್ಯಕ್ಕೂ ನಿತ್ಯ. ನಾವೆಲ್ಲ ಸತ್ಯವಾಗಿ ಇರುವಂತೆ ಮಾಡಿದವನು ಸತ್ಯನಾಗಿರತಕ್ಕಂಥ ಭಗವಂತ. ನಮ್ಮಲ್ಲಿದ್ದಂಥ ಸತ್ಯತ್ವ ಅವನ ಹಿಡಿತದಲ್ಲಿ ಉಂಟು. ಆದ್ದರಿಂದ ನಮ್ಮ ಸತ್ಯತ್ವ ಬೇರೆ, ಅವನ ಸತ್ಯತ್ವ ಬೇರೆ. ಆದ್ದರಿಂದ ಏನಂತ ಇದ್ದಾರೆ ಬ್ರಹ್ಮಾದಿಗಳು ಗರ್ಭಕ್ಕೆ ಹೋಗಿ, ಮಹಾರಾಯ ನೀನೂ ಸತ್ಯ ನಾನೂ ಸತ್ಯ ಹೌದು, ಆದರೆ ನನ್ನ ಸತ್ಯತ್ವ ನಿನ್ನ ಹಿಡಿತದಲ್ಲಿ ಉಂಟು ಅಂತ ಚಿಂತನೆ ಮಾಡ್ತಾ ಸತ್ಯ ಪರಂ, ಸತ್ಯವ್ರತಂ, ಸತ್ಯ ಪರಂ.